189ನೇ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಆವೃತ್ತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತಿಲ್ಲಿ ಅನ್ನದಾಸೋಹದ ಒಂದು ಸೇವೆ ಸಂಪನ್ನಗೊಂಡಿದೆ. 189 ಆವೃತ್ತಿಗಳು ನಮಗೆ ದಾನಿಗಳಿಂದ ಈ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತೇನೆ. ಹಾಗಾಗಿ ಪ್ರಥಮವಾಗಿ ಆ ಎಲ್ಲ ದಾನಿಗಳನ್ನ ನಾವು ಮನಸ್ಫೂರ್ತಿಯಿಂದ ಅವರೆಲ್ಲರನ್ನೂ ಕೂಡ ನೆನಪಿಸ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 202 ಶತಕಗಳು ಅದಕ್ಕೆ ಬಹಳ ಹತ್ರ ಬರ್ತಾ ಇದ್ದೇವೆ. ನಾವು ಅದರೊಂದು ಚಿಕ್ಕದಾಗಿ ಆ ಒಂದು ದಿನವನ್ನ ಆಚರಿಸಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿತಾ ಇದೆ. 189ನೇ ಆವೃತ್ತಿಯಲ್ಲಿ ನಮ್ಮ ಅತ್ಯಂತ ಕ್ರಿಯಾಶೀಲ ಯುವಕ ಹಾಗೆಯೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಸೇವೆಯನ್ನು ವಿಸ್ತರಿಸಿಕೊಳ್ತಾ ಇರ್ತಕ್ಕಂಥ ಉದಯ್ ಆರ್ ಶೆಟ್ಟಿ ಹಾಗೆಯೇ ಅವರ ಧರ್ಮಪತ್ನಿ ಅನುಷಾ ಉದಯ್ ಇವರುಗಳು ಈ ಸೇವೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರು 4ನೇ ಬಾರಿಗೆ ಈ ಸೇವೆಯನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷವೂ ಕೂಡ ಅವರ ಒಂದು ಹುಟ್ಟುಹಬ್ಬಕ್ಕೆ ಹಾಗೆ ಆನಿವರ್ಸರಿಗೆ ಅಥವಾ ಮಗಳ ಹುಟ್ಟುಹಬ್ಬಕ್ಕೆ ಹೀಗೆ ಪ್ರತಿಯೊಂದು ಕಾರಣವನ್ನೇ ಇಟ್ಟುಕೊಂಡು ನೋಡಿ, ನಾವು ಯಾವ್ದಾದ್ರು ಒಂದು ಕಾರಣವನ್ನು ಇಟ್ಕೋಬೇಕಂತ ಒಂದು ಕೆಲಸವನ್ನು ಮಾಡ್ಬೇಕಾರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕಾರೆ, ನನ್ನ ಜನ್ಮದಿನೋತ್ಸವ 4 ಜನರ ಜೊತೆಗೆ ಕಳೀತೇನೆ, 100 ಜನಕ್ಕೆ ಊಟ ಹಾಕ್ತಕ್ಕಂಥ ಈ ಅವಕಾಶ ಬಹುಶಃ ನಮಗೆ ಸಿಗಲಾರದು ಅಂತಕ್ಕಂಥ ಆಲೋಚನೆ ಬಹುಶಃ ಅವರ ದೊಡ್ಡ ಆಲೋಚನೆ ಹಾಗೆಯೇ ಅವರ ಹೃದಯವಂತಿಕೆಗೆ ಅದು ಸಾಕ್ಷಿಯಾಗಿ ನಿಲ್ತದೆ. ನಾವೆಲ್ಲರೂ ಕೂಡ ಹಾಗೆ ಬದುಕಬೇಕು ಅನ್ನೋ ಉದ್ದೇಶವೇ ಈ ರೀತಿ ಸಂದೇಶವನ್ನ ಕೊಡ್ತಕ್ಕಂಥದ್ದು. ಇದೆಲ್ಲರಿಗೂ 4 ಜನಕ್ಕೆ ಈ ವಿಡಿಯೋ ಎಲ್ಲ ಕಡೆ ಹೋದಾಗ ಅಲ್ಲಿ ಗೊತ್ತಾಗ್ತದೆ ಈ ರೀತಿ ನಾನು ಕೂಡ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ಯಾವಾಗ್ಲೂ ಕೂಡ ಸಮಾಜಕ್ಕೋಸ್ಕರ ತೆರೆದಿಡ್ಬೇಕಂತೆ. ಒಂದು ಭಾಗ ಸಮಾಜಕ್ಕೆ ಕೊಡೋಣ. ಈ ಸಮಾಜ ನನಗೆ ಎಲ್ಲ ರೀತಿಯಲ್ಲೂ ಕೂಡ ದುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿದ್ದೇವೆ. ಅದರ ಒಂದು ತುತ್ತನ್ನ ಒಂದು ಪಾಲನೆ ಈ ಸಮಾಜ ಕೊಡ್ತೀನಿ ಅಂತಕ್ಕಂಥ ದೊಡ್ಡ ಗುಣ ನಮ್ಮ ಉದಯ್ ಮತ್ತೆ ಎಲ್ಲ ದಾನಿಗಳಿಗೆ ಬಂದಿದೆ. ಹಾಗಾಗಿ ಅವರೆಲ್ಲರೂ ಕೂಡ ವಿಶೇಷವಾಗಿ ನಮ್ಮೆಲ್ಲರ ಅಭಿಮಾನಕ್ಕೆ ಅರ್ಹರು. ಉದಯ್ ಮತ್ತು ಅನುಷಾ ದಂಪತಿಗಳಿಗೆ ಅಮೃತ ಅನ್ನದಾಸ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಬಂಧುಗಳೇ, ಶಿವಮೊಗ್ಗದಲ್ಲಿ ಅವರು ಚಿಕ್ಕು ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಉದ್ಯಮವನ್ನು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದ ಎಲ್ಲ ಕಡೆ ಅವರು ಎಲೆಕ್ಟ್ರಾನಿಕ್ ಸ್ಕೇಲ್ಗಳನ್ನ ಹಾಗೆ CCTVಗಳನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ದೊಡ್ಡ ಬಿಸಿನೆಸ್. ಹಾಗೆಯೇ ಗೋಪಾಲಗೌಡ ಬಡಾವಣೆ 100 ಅಡಿ ರಸ್ತೆಯಲ್ಲಿ ಹೋಟೆಲ್ ಗ್ರ್ಯಾಂಡ್ ಬೃಂದಾವನ್ ಅಂತಕ್ಕಂಥ ಆ ಹೋಟೆಲ್ ಅನ್ನು ಕೂಡ ಸ್ಥಾಪನೆ ಮಾಡಿ ಅಲ್ಲಿಯೂ ಕೂಡ ಆ ಉದ್ಯಮಕ್ಕೂ ಕೂಡ ಕಾಲಿಟ್ಟಿದ್ದಾರೆ. ಎಲ್ಲ ಉದ್ಯಮಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ, ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕೊಡ್ಲಿ ಅಂತ ಹೇಳಿ ನಾನು ಆ ತಾಯಿ ದುರ್ಗಾ ಪರಮೇಶ್ವರಿ, ತಾಯಿ ಚೌಡೇಶ್ವರಿ ಎಲ್ಲರಲ್ಲೂ ಬೆಳ್ಕೊಂಡು ತಾಯಿ ಅನ್ನಪೂರ್ಣೇಶ್ವರಿ ಅವ್ರ ಮನೆಯಲ್ಲಿ ಸದಾಕಾಲ ನೆಲೆಸಲಿ ಅಂತೇಳಿ ಮತ್ತೊಮ್ಮೆ ಇಡೀ ಕುಟುಂಬ ವರ್ಗಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಈ ಸಂಘದ ಆಸ್ತಿ. ಯಾಕೆಂದ್ರೆ ಎಷ್ಟೇ ಮಳೆ ಇರಲಿ, ಏನೇ ಕೆಲಸ ಇರಲಿ, ಬುಧವಾರ ಶುಕ್ರವಾರ ನಮಗೆ 1 ಗಂಟೆಯಿಂದ 2 ಗಂಟೆಯ ತನಕ ಈ ಸಮಯವನ್ನು ಕೊಡಬೇಕು ಅಂತಕ್ಕಂಥ ಅವ್ರ ಮನಸ್ಸು ಕೂಡ ಆ ದಾನಿಗಳಿಗೆ ಏನ್ ಸೇವೆ ಅವ್ರಿಗೆ ಆ ಒಂದು ಶ್ರೇಯಸ್ಸು ಸಲ್ತಾರೆ, ಆ ಎಲ್ಲ ಶ್ರೇಯಸ್ಸು ಕೂಡ ನಡೆಸ್ಕೊಡ್ತಾ ಇರ್ತಕ್ಕಂಥ ಈ ಕಾರ್ಯಕರ್ತರಿಗೂ ಸಲ್ಲಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ನಮ್ಮ ಹಿರಿಯರು ಇದರ ಗೌರವ ಕಾರ್ಯದರ್ಶಿಗಳು ಪ್ರತಿಷ್ಠಾನದ ಸತ್ಯನಾರಾಯಣ ಅವರಿಗೆ ನಾನು ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಆ ಭಾಗದಲ್ಲಿ ನಮ್ಮ ಮಾಜಿ ಕೌನ್ಸಿಲರ್ ಮೂರ್ತಿ ಅವರಿದ್ದಾರೆ, ನಮ್ಮ ಶ್ರೀಧರ್ ಕಾಮತ್ ಇದ್ದಾರೆ, ನಮ್ಮ ಅಡ್ವೊಕೇಟ್ ಮಂಜುನಾಥ್ ಇದ್ದಾರೆ, ಈ ಕಡೆ ನಮ್ಮ ಚಂದ್ರಕಾಂತ್ ಇದ್ದಾರೆ, ಹಾಗೇನೆ ಮೇಡಮ್ ಸರಿತಾ ಮೇಡಮ್ ಇದ್ದಾರೆ, ಹಾಗೇನೆ ನನ್ನ ಮುರಳಿ ಅವರಿದ್ದಾರೆ, ನಮ್ಮ ಖಜಾಂಚಿಗಳು ಮುರಳಿ ಅವರಿದ್ದಾರೆ, ಈ ಕಡೆ ನಮ್ಮ ವೀರಣ್ಣಗೌಡರಿದ್ದಾರೆ, ನಮ್ಮ ಕ್ರಿಯಾಶೀಲ ಸುಭಾಷ್ ಇದ್ದಾನೆ, ಹಾಗೆ ನಮ್ಮ MSL ಸುರೇಶ್ ಅಣ್ಣ ಇದ್ದಾರೆ, ಆ ಕಡೆ ನಮ್ಮ ಪೊಲೀಸ್ ಆಫೀಸರ್ ನೋಡಿದ್ರೆ ಅವ್ರನ್ನ ಹೆದರಿಕೆ ಆಗ್ಬೇಕು ರಾಜಣ್ಣ ಇದ್ದಾರೆ. ಇವರೆಲ್ಲರ ಪ್ರೀತಿ ನಮ್ಮ ಪುಟ್ಟಾಚಾರ್ಯ ಕೂಡ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಇವರಿಂದ ಇದು ಸಾಧ್ಯವಾಗಿದೆ. ಹಾಗಾಗಿ ಬಂಧುಗಳೇ, ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಇಚ್ಛಿಸಿದ್ದೇನೆ. ನಮ್ಮೆಲ್ಲರ ಜೊತೆಗೂಡಿ ನಮ್ಮ ಅಧ್ಯಕ್ಷರಾದ ನಮ್ಮ ಸತೀಶ್ ಕುಮಾರ್ ಶೆಟ್ಟರು ಕೂಡ ತುಂಬು ಹೃದಯದಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹವಿರಲಿ, ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಗನಿಗೆ ಒಂದು ಹೆಣ್ಣು ಬೇಗ ಸಿಕ್ಕಿತ್ತು.